ಅನ್ನೋದಕ್ಕಿಂತ ನನ್ನ ಪತ್ರಿಕೆನೇ ಮಾತಾಡ್ಲಿ, ಇವತ್ತು ಬಿಡುಗಡೆ ಆಗುವಂತ ಪತ್ರಿಕೆನೇ ಮಾತಾಡ್ಲಿ ಅಂತ ಹೇಳಿ ಭಾವಿಸಿದ್ದೆ. ಆದರೆ ಔಪಚಾರಿಕವಾಗಿ ಕೆಲವು ಮಾತುಗಳನ್ನ ಇಲ್ಲಿ ಹೇಳ್ಬಹುದು ಅಂತ ಹೇಳಿ ಅನ್ಕೊಂಡಿದ್ದೆ. ವಿಶ್ವವಾಣಿ ಪತ್ರಿಕೆ ಸುಮಾರು 1958ರಲ್ಲಿ ಆರಂಭವಾದಂತಹ ಒಂದು ಪತ್ರಿಕೆ. ಕನ್ನಡದ ಖ್ಯಾತ ಪತ್ರಕರ್ತರು ಮತ್ತು ಕನ್ನಡದ ಹೋರಾಟಗಾರರಾದಂತ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರು ಆರಂಭಿಸಿದಂತ ಒಂದು ಪತ್ರಿಕೆ. ಅವರು ತಮ್ಮ 99ನೇ ವಯಸ್ಸಿನಲ್ಲಿ ವೃದ್ಧಾಪ್ಯ ಮತ್ತು ವಯೋಸಹಜ ಅನಾರೋಗ್ಯದಿಂದ ಈ ಪತ್ರಿಕೆಯನ್ನ ನಿಲ್ಲಿಸ್ತೀನಿ ಅನ್ನುವಂತ ಒಂದು ಸಂದರ್ಭದಲ್ಲಿ ಅದರ ಮುಂದಾಳತ್ವವನ್ನು ನೀವು ವಹಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ನನಗೆ ಅವರು ಕೇಳಿಕೊಂಡಾಗ ನಾನು ಆ ಪತ್ರಿಕೆಯನ್ನ ಆರಂಭ ಮಾಡಿದೆ. ಹೀಗಾಗಿ ನನ್ನ ಹೆಸರಿಗೆ ತಕ್ಕ ಹಾಗೇನೆ ಈ ಪತ್ರಿಕೆ ಇದೆ ಅಂತ ಹೇಳಿ ನನಗೆ ಅನಿಸಿದ್ರಿಂದ ವಿಶ್ವವಾಣಿ ಪತ್ರಿಕೆಯನ್ನ ನಾನು ಕೈಗೆತ್ತಿಕೊಂಡೆ. ವಿಶ್ವವಾಣಿ ಪತ್ರಿಕೆ ಕೇವಲ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಮಾತ್ರ ಸೀಮಿತ ಆಗಿತ್ತು. ನಾನು ತಗೊಂಡು ಈಗ 10 ವರ್ಷಗಳಾಗಿದೆ. ಪತ್ರಿಕೆ 6 ಆವೃತ್ತಿಗಳನ್ನ ಆರಂಭ ಮಾಡಿದೆ. ಕನ್ನಡದಲ್ಲಿ ಇರುವಂತಹ ಸುಮಾರು 10 ಪತ್ರಿಕೆಗಳು, ರಾಜ್ಯ ಮಟ್ಟದ 10 ಪತ್ರಿಕೆಗಳು ಉದ್ಯಮಪತಿಗಳು, ಕೈಗಾರಿಕೋದ್ಯಮಿಗಳು ಅಥವಾ ಸಂಘ ಸಂಸ್ಥೆಗಳು ಅಥವಾ ದತ್ತಿ ಸಂಸ್ಥೆಗಳು ನಡೆಸ್ತಾ ಇದ್ರೆ, ಕಾರ್ಯನಿರತ ಪತ್ರಕರ್ತನೊಬ್ಬ ರಾಜ್ಯ ಮಟ್ಟದ ಪತ್ರಿಕೆಯನ್ನ ನಡೆಸ್ತಾ ಇರುವಂತದ್ದು ನಾನು ಒಬ್ಬನೇ ಅಂತ ಹೇಳಿಕ್ಕೆ ಬಹಳ ಪತ್ರಿಕೆ ಆರಂಭ ಆದ ನಂತರ ವಿಶ್ವವಾಣಿ ಹಲವಾರು ಗುಚ್ಛಗಳನ್ನ ತನ್ನ ಕಿರೀಟಕ್ಕೆ ಸೇರಿಸಿಕೊಂಡಿದೆ. ಅದರಲ್ಲಿ ವಿಶ್ವವಾಣಿ ಪುಸ್ತಕ, ವಿಶ್ವವಾಣಿ ಟಿವಿ, ವಿಶ್ವವಾಣಿ ಮಾಧ್ಯಮ ವಿದ್ಯಾಪೀಠ, ವಿಶ್ವವಾಣಿ ಗ್ಲೋಬಲ್ ಫೋರಂ ಹಾಗೂ ಶಿರಸಿಯಿಂದ ಆರಂಭ ಆಗ್ತಾ ಇರುವಂತಹ ಕಳೆದ 42 ವರ್ಷಗಳಿಂದ ಅಸ್ತಿತ್ವದಲ್ಲಿ ಇರುವಂತಹ ಜನಪ್ರಿಯ ಪತ್ರಿಕೆ ಲೋಕಧ್ವನಿ ಹಾಗೂ ಈಗ ಪ್ರವಾಸಿ ಪ್ರಪಂಚ. ಇಷ್ಟು ಸಂಸ್ಥೆಗಳನ್ನ, ಇಷ್ಟು ಪ್ರಕಟಣೆಗಳನ್ನ ವಿಶ್ವವಾಣಿ ಪತ್ರಿಕೆಯ ಸಮೂಹದ ಅಡಿಯಲ್ಲಿ ಹೊರಬರ್ತಾ ಇರುವಂತದ್ದನ್ನ ನಿಮ್ಮ ಮುಂದೆ ಅತ್ಯಂತ ಸವಿನಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರವಾಸಿ ಪ್ರಪಂಚ, ಪಾಟೀಲ್ ಪುಟ್ಟಪ್ಪನವರು ವಿಶ್ವವಾಣಿಯ ಜೊತೆಗೆ ಪ್ರಪಂಚ ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ಆರಂಭಿಸಿದರು. ಪ್ರಪಂಚ ಪತ್ರಿಕೆ ಬಹಳ ಜನಪ್ರಿಯವಾದಂಥ ಒಂದು ವಾರಪತ್ರಿಕೆ ಆಗಿತ್ತು. ಮನೆ ಮಾತಾದಂಥ ಒಂದು ಪತ್ರಿಕೆ. ಹೀಗಾಗಿ ನಾನು ಪಾಟೀಲ್ ಪುಟ್ಟಪ್ಪನವರ ಹತ್ರ ಕೇವಲ ವಿಶ್ವವಾಣಿಯನ್ನ ಮಾತ್ರ ತಗೊಂಡು ಪ್ರಪಂಚವನ್ನು ಬಿಡುವುದು ಬೇಡ, ಅದು ಇದ್ರೆ ಒಳ್ಳೆಯದು ಅನ್ನುವಂಥ ಒಂದು ಕಾರಣದಿಂದ ಈ ಪತ್ರಿಕೆಗೆ ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ಹೆಸರನ್ನ ಇಡಬೇಕು ಅಂತ ಹೇಳಿ ನಿರ್ಧರಿಸಿ ಅದು ಇವತ್ತು ಲೋಕಾರ್ಪಣೆಗೆ ಕಾದಿದೆ. ನಿಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಜಗತ್ತು ಕೋವಿಡ್ ನಂತರ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. ಕೋವಿಡ್ ನಂತರ ಬಹಳ ವಿಚಿತ್ರ ಅನ್ನುವ ರೀತಿಯಲ್ಲಿ ಇಡೀ ಜಗತ್ತು ಪ್ರವಾಸಕ್ಕೆ ಮುಖ ಮಾಡಿ ನಿಂತಿದೆ. ಕೋವಿಡ್ ನಂತರ 10 ಜನಪ್ರಿಯ ಉದ್ಯಮ, ಯಶಸ್ವಿ ಉದ್ಯಮಗಳಲ್ಲಿ 2 ಉದ್ಯಮಗಳು ಅಂತಂದ್ರೆ ಮೊದಲನೇದಾಗಿ ಹೋಟೆಲ್ ಉದ್ಯಮ ಮತ್ತು ಪ್ರವಾಸೋದ್ಯಮ. ಈ 2 ಉದ್ಯಮಗಳು ಕೋವಿಡ್ ನಂತರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಕಂಡಂತಹ, ಆರ್ಥಿಕವಾಗಿ ಲಾಭವನ್ನು ತಂದುಕೊಟ್ಟಂತಹ ಇದು 2 ಉದ್ಯಮಗಳು. ಈ 2 ಉದ್ಯಮಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರೂ ಕೂಡ ಇದಕ್ಕೆ ಉತ್ತೇಜನ ನೀಡುವಂತಹ ಒಂದೇ ಒಂದು ಪತ್ರಿಕೆ ಕೂಡ ಇಲ್ಲದೇ ಇರುವಂತದ್ದು ದುರದೃಷ್ಟಕರ. ಜಗತ್ತಿನಲ್ಲಿ ಸುಮಾರು 70ಕ್ಕೂ ಹೆಚ್ಚು ದೇಶಗಳು ತನ್ನ ಆರ್ಥಿಕತೆಗಾಗಿ ಪ್ರವಾಸೋದ್ಯಮವನ್ನು ಇವತ್ತು ನೆಚ್ಚಿಕೊಂಡಿದೆ. ಸಣ್ಣ ಸಣ್ಣ ದೇಶಗಳು, ಮಾಲ್ಡೀವ್ಸ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಬ್ಯಾಂಕಾಕ್ ಇರ್ಬೋದು, ಅಥವಾ ನಿಮಗೆ ಫಿಜಿ ಅಂತ ಸಣ್ಣ ದೇಶ ಇರ್ಬೋದು, ಅಥವಾ ಮಾರಿಷಸ್ ಅಂತ ಸಣ್ಣ ದೇಶ ಇರ್ಬೋದು. ಆ ದೇಶಗಳು ಇವತ್ತು
ಸುಮಾರು 40% GDP-ಯನ್ನ ಪ್ರವಾಸೋದ್ಯಮದಿಂದನೇ ಇವತ್ತು ಗಿಟ್ಟಿಸ್ಕೊಳ್ತಾ ಇದೆ. ಇವತ್ತು ಪ್ರತಿಯೊಬ್ಬರೂ ಕೂಡ ಪ್ರವಾಸಿಯಾಗಿದ್ದಾರೆ, ಒಂದೊಂದು ರೀತಿಯಲ್ಲಿ ಪ್ರವಾಸಕ್ಕೆ ಹೊರಟಿದ್ದಾರೆ ಅವರೆಲ್ಲರೂ ಕೂಡ. ಆದರೆ ಪ್ರವಾಸಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳು ಮತ್ತು ಮೂಲ ಸೌಲಭ್ಯಗಳು ಮತ್ತು ಮೂಲ ಸಾಹಿತ್ಯ ನಮ್ಮಲ್ಲಿ ಅತ್ಯಂತ ಕಡಿಮೆ ಇರುವಂತದ್ದನ್ನ ಮನಗಂಡು ನಾವು ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ಪತ್ರಿಕೆಯನ್ನ ಆರಂಭ ಮಾಡಬಹುದು ಅಂತೇಳಿ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನನಗಿರುವಂತ ಏಕಮಾತ್ರ ಅರ್ಹತೆ ಏನು ಅಂತಂದ್ರೆ, ನಾನೊಬ್ಬ ನಿತ್ಯ ಪ್ರವಾಸಿಗ ಅನ್ನುವಂಥದ್ದು. ನಾನು ಸುಮಾರು 380 ಸಲ ವಿದೇಶ ಪ್ರಯಾಣವನ್ನು ಮಾಡಿ 99 ದೇಶಗಳಿಗೆ ಹೋಗಿದ್ದೀನಿ. ಬಹುಶಃ ಒಂದೇ ದೇಶಕ್ಕೆ 16 ಸಲ ಹೋಗದೇ ಇದ್ದಿದ್ರೆ ಇಷ್ಟೊತ್ತಿಗೆ ಜಗತ್ತಿನ ಎಲ್ಲಾ ದೇಶಗಳನ್ನು 1.5-2 ಸಲ ನಾನು ನೋಡಿರ್ತಾ ಇದ್ದೆ ಅಂತ. ಬಹುಶಃ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಆ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ ನಾನು ಕೂಡ. ನಾನು ಸಿದ್ದರಾಮಯ್ಯನವರ ಹತ್ರ ಈ ಯೋಜನೆ ಬಗ್ಗೆ ಸುಮಾರು ಅವರು ವಿರೋಧ ಪಕ್ಷದ ನಾಯಕರಿದ್ದಾಗಲೇ ಇದರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಅವರು ಕೂಡ ಹೇಳಿದರು, ಕರ್ನಾಟಕಕ್ಕೆ ಪ್ರವಾಸೋದ್ಯಮಕ್ಕೆ ಒಂದು ಈ ರೀತಿಯಾದಂತಹ ಒಂದು ಮುಖವಾಣಿ ಬೇಕು ಅನ್ನುವಂತಹ ಒಂದು ಸಂಗತಿಯನ್ನು ಅವರು ಹೇಳಿದರು. ನಾನು ಇಷ್ಟಪಡುವಂತಹ, ಗೌರವಿಸುವಂತಹ ಕೆಲವು ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಬ್ಬರು. ಈ ಕಾರ್ಯಕ್ರಮವನ್ನ ಸುಮಾರು 2-2.5 ತಿಂಗಳ ಹಿಂದೆನೆ ಆಗ್ಬೇಕಾಗಿತ್ತು ಈ ಕಾರ್ಯಕ್ರಮ. ಆದ್ರೆ ಅವರು ಹೇಳಿದ್ರು, ನಾನು ಈ ಪತ್ರಿಕೆಯ ಬಿಡುಗಡೆಯನ್ನ, ಲೋಕಾರ್ಪಣೆ ಕಾರ್ಯಕ್ರಮವನ್ನ ನಾನೇ ಬಂದು ನೆರವೇರಿಸಿಕೊಡ್ತೇನೆ ಅಂತ ಹೇಳಿದ್ರಿಂದ ಮಧ್ಯದಲ್ಲಿ ಅವರಿಗೆ ಕಾಲು ನೋವಿನಿಂದಾಗಿ ಅವರಿಗೆ ಆಗಿರಲ್ಲ. ಅವಾಗ ಹೇಳಿದ್ರು ಅವರು 2 ತಿಂಗಳ ಮುಂದೆ ಹಾಕಿ ನಂತರ ನಾನೇ ಬರ್ತೇನೆ ಈ ಕಾರ್ಯಕ್ರಮಕ್ಕೆ ಅಂತ. ಪ್ರವಾಸೋದ್ಯಮದ ಕುರಿತು ಇವತ್ತು 3 ಕೂಡ ಇದ್ದಾರೆ. ಪಾಟೀಲ್ ಇದ್ದಾರೆ, ಶ್ರೀನಿವಾಸ್ ಅವರಿದ್ದಾರೆ ಮತ್ತು ಚಿಕ್ಕಮದು ಅವರಿದ್ದಾರೆ, ಅನಿಲ್ ಚಿಕ್ಕಮದು ಅವರಿದ್ದಾರೆ. ನೀವು ಯಾವುದೇ ಒಂದು ಪ್ರಸ್ತಾವನೆಯನ್ನ ಸಿದ್ದರಾಮಯ್ಯನವರ ಹತ್ರ ಇಟ್ಟರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಯಶಃ ಅವರು ಇಲ್ಲ ಅಂತ ಹೇಳಿದ್ದನ್ನ ಅವರು ನಾನಂತೂ ಕೇಳಿಲ್ಲ. ನನಗವರು ಹೇಳಿದ್ರು ಸಿದ್ದರಾಮಯ್ಯನವರು ಏನಂತಂದ್ರೆ, ಪ್ರವಾಸೋದ್ಯಮ ಯಾಕೆ ನಮಗೆ ಮುಖ್ಯ ಆಗತ್ತೆ ಅಂತಂದ್ರೆ, ಜಗತ್ತಿನಲ್ಲಿ ಪೊಲ್ಯೂಷನ್ ಫ್ರೀ, ಮಾಲಿನ್ಯ ರಹಿತವಾದಂತಹ ಒಂದು ಉದ್ಯಮ ಇದ್ರೆ ಅದು ಪ್ರವಾಸೋದ್ಯಮ ಅಂತ. ಒಂದು ದೇಶವನ್ನ ಶೋಕೇಸ್ ಮಾಡಲಿಕ್ಕೆ, ವಿದೇಶಿಗರನ್ನ ಆಕರ್ಷಿಸಲಿಕ್ಕೆ ಮತ್ತು ಜಾಬ್ ಅಪಾರ್ಚುನಿಟೀಸ್ ಅನ್ನ, ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಹೆಚ್ಚಿನ ಬಂಡವಾಳ ಇಲ್ಲದೆ ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿದ್ರೆ ಅದು ಪ್ರವಾಸೋದ್ಯಮದಿಂದ ಅನ್ನುವಂತ ಒಂದು ಕಲ್ಪನೆಯನ್ನ ನಮ್ಮ ಮುಖ್ಯಮಂತ್ರಿಗಳು ಹೊಂದಿರುವಂತದ್ದು ನಿಜಕ್ಕೂ ಒಂದು ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆ. ನಿಮಗೆ ಇಲ್ಲಿ ಎಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ, ಈಗ ಒಂದು 3 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಕೈಟ್ ಅನ್ನುವಂತ ಒಂದು ಸಮಾವೇಶ ನಡೀತು. KITE ಅಂತ, ಕೈಟ್ ಅಂದ್ರೆ ಕರ್ನಾಟಕ ಇಂಟರ್ನ್ಯಾಷನಲ್ ಟೂರಿಸಂ ಎಕ್ಸ್ಪೋ ಅನ್ನುವಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಅವರಿಗೆ ಕಾಲು ನೋವಿತ್ತು, ಅವರಿಗೆ 2 ಸ್ಟೆಪ್ ಅನ್ನು ಕೂಡ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅವರು ಹೇಳಿದ್ರು, ಇಲ್ಲ, ಕೈಟ್ ಸಮಾವೇಶದಲ್ಲಿ ಸುಮಾರು 40ಕ್ಕೂ ಹೆಚ್ಚು ದೇಶಗಳಿಂದ ಪ್ರತಿನಿಧಿಗಳು ಬರ್ತಾರೆ. ನಾನು ಈ ಕಾರಣದಿಂದ ಇದರಲ್ಲಿ ಗೈರು ಹಾಜರಾದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳುವಂತ ಒಂದು ಕಾರಣದಿಂದ ಗಾಲಿ ಕುರ್ಚಿಯಲ್ಲಿ ಬಂದು ಅವರು ಆ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದನ್ನ ನಾವು ನೋಡಿದ್ದೇವೆ ಅಂತ. ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಒಳ್ಳೆಯ ಸಚಿವರನ್ನು ಕೂಡ ಅವರು ಆರಿಸಿದ್ದಾರೆ. ಸಾಮಾನ್ಯವಾಗಿ ಪ್ರವಾಸೋದ್ಯಮ ನೀವು ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಪ್ರವಾಸೋದ್ಯಮ ಸಚಿವರಿದ್ದಾರೆ ಅಂತೇಳಿ ನೋಡಿ ಅಂತ, ಕೊನೆಯ ಆಯ್ಕೆಯಾಗಿ ಪ್ರವಾಸೋದ್ಯಮ ಸಚಿವರನ್ನು ಕೊಡ್ತಾರೆ. ಆದ್ರೆ ಇವತ್ತು ಪಾಟೀಲ್ರು ಬಹಳ ಹಿರಿಯ ರಾಜಕಾರಣಿಗಳು, ಹಿರಿಯ ಮುತ್ಸದ್ದಿ, ಅನುಭವಿ ರಾಜಕಾರಣಿ, ಅವರೇ ಪ್ರವಾಸೋದ್ಯಮ ಸಚಿವರಾಗಿರಬೇಕು ಅಂತ ಅವರಿಗೆ ಆ ನೇತೃತ್ವವನ್ನು ವಹಿಸಿ ಕರ್ನಾಟಕದ ಪ್ರವಾಸೋದ್ಯಮವನ್ನ ಒಂದು ಸುರಕ್ಷಿತವಾದಂತಹ ಒಂದು ಕೈಗಳಲ್ಲಿ, ಹಸ್ತಗಳಲ್ಲಿ ಅವರಿಟ್ಟಿದ್ದಾರೆ.
ಹೀಗಾಗಿ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನ, ಈ ಪತ್ರಿಕೆಯನ್ನ ಲೋಕಾರ್ಪಣೆ ಮಾಡ್ತಾ ಇರುವಂತದ್ದು ಅತ್ಯಂತ ಔಚಿತ್ಯಪೂರ್ಣ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಚ್ ಕೆ ಪಾಟೀಲ್ ಅವರು ಬಂದಿರುವಂತದ್ದು ನನಗೆ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ. ಯಾವ ಖಾತೆ, ಯಾವ ವಿಷಯ ಕೊಟ್ಟರೂ ಕೂಡ ಪಾಟೀಲ್ರು ಅದಕ್ಕೆ ನ್ಯಾಯವನ್ನು ಒದಗಿಸ್ತಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರವಾಸೋದ್ಯಮ ಕ್ಷೇತ್ರ ಅವರಿಗೆ ಹೊಸದಾಗಿದ್ದರೂ ಕೂಡ, ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಅವರು ಕಾನೂನು ಸಚಿವರಾಗಿದ್ದರು, ಸಂಸದೀಯ ಖಾತೆ ಸಚಿವರಾಗಿದ್ದರು, ಪಂಚಾಯತ್ ರಾಜ್ ಸಚಿವರಾಗಿದ್ದರು, ಗ್ರಾಮೀಣ ಅಭಿವೃದ್ಧಿ ಖಾತೆ ಸಚಿವರಾಗಿದ್ದರು, ನೀರಾವರಿ ಖಾತೆ ಸಚಿವರಾಗಿದ್ದರು. ಪ್ರವಾಸೋದ್ಯಮ ಅವರಿಗೆ ಹೊಸತಾದರೂ ಕೂಡ ಆ ಒಂದು ಖಾತೆಗೆ ಸಮರ್ಥ ನ್ಯಾಯಕತ್ವವನ್ನ ಒದಗಿಸುವುದರ ಮೂಲಕ ನ್ಯಾಯವನ್ನ ಒದಗಿಸಿದ್ದಾರೆ. ಅವರು ಪ್ರವಾಸೋದ್ಯಮ ಸಚಿವರಾದ ನಂತರ ಗದಗ ಎಷ್ಟು ಅಭಿವೃದ್ಧಿಯಾಗಿದೆ ಅನ್ನುವಂಥದ್ದನ್ನ ನೀವು ನೋಡಬೇಕು ಅಂತ. ಕರ್ನಾಟಕದ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಗದಗಕ್ಕೂ ಕೂಡ ಇವತ್ತೊಂದು ಸ್ಥಾನವನ್ನು ದೊರಕಿಸಿಕೊಟ್ಟಿದ್ದಾರೆ. ಚಪ್ಪಾಳೆ ಹೊಡಿಬಹುದು. ಒಳ್ಳೆ ಕೆಲಸ ಮಾಡಿದಾಗ ಬೆನ್ನ ತಟ್ಟುವಂಥದ್ದು ನಮ್ಮ ಕರ್ತವ್ಯ. ಗುಣಕ್ಕೆ ಮತ್ಸರ ಬೇಡ. ಹಾಗೆ ನನ್ನ ಆತ್ಮೀಯರಾದಂಥ ಶ್ರೀನಿವಾಸ್ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ. ಶ್ರೀನಿವಾಸ್ ಅವರು ನನ್ನ ಬಹುಕಾಲದ ಸ್ನೇಹಿತರು. ಪ್ರವಾಸೋದ್ಯಮ ಅಂದರೆ ಅವರಿಗೆ ಬಹಳ ಅಚ್ಚುಮೆಚ್ಚಿನ ಒಂದು ವಿಷಯ. ಅವರು ಕೂಡ ನನ್ನ ಸನಿಹದ ಪೈಪೋಟಿ ನೀಡ್ತಾ ಇರುವಂತ ಒಬ್ಬ ಸ್ನೇಹಿತ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಅವರು ಸುಮಾರು ಒಂದು 60-65 ದೇಶಗಳನ್ನ ಅವರು ಕೂಡ ಸುತ್ತಿದ್ದಾರೆ. ಹೊಸ ಹೊಸ ದೇಶಗಳಿಗೆ ಅಧ್ಯಯನಕ್ಕಾಗಿ ಅವರು ಹೋಗಿದ್ದಾರೆ. KSTDC ಆಫೀಸು KSRTC ಡಿಪೋದಲ್ಲಿ ಇತ್ತು ಅಂತ. ಇದರಲ್ಲಿ ಏನು ತಮಾಷೆ ಇಲ್ಲ. ನೀವು KSTDC ಆಫೀಸ್ ಅನ್ನ ನೀವು ನೋಡ್ಬೇಕಿತ್ತು. ಅಲ್ಲಿ ಹೊಗೆ ತುಂಬಿದಂತಹ ಒಂದು ಆಫೀಸು ಇತ್ತು. ಅವರು ಅಧ್ಯಕ್ಷರಾಗಿ ಬಂದ ನಂತರ KSTDC ಕಚೇರಿಯನ್ನು ಕೂಡ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿದ್ದಾರೆ. ಅಷ್ಟು ಸುಂದರವಾದಂತಹ ಒಂದು ಆಫೀಸ್ ಅನ್ನ ಮಾಡಿ KSTDCಗೆ ಒಂದು ಹೊಸ ನಾಯಕತ್ವವನ್ನ ಮತ್ತು ಹೊಸ ರೋಡ್ ಮ್ಯಾಪ್ ಅನ್ನ ಮಾಡದಂತ ಒಂದು ಶ್ರೇಯಸ್ಸು ಶ್ರೀನಿವಾಸ್ ಅವರದ್ದು. ನಾನು ಮೊನ್ನೆ ಅವರ ಆಫೀಸಿಗೆ ಹೋಗಿದ್ದೆ. ನಿಜಕ್ಕೂ ಕೂಡ ಸರ್ಕಾರದ ಒಂದು ಆಫೀಸಿಗೆ ಹೋಗಿದ್ದೆ ಅಂತೇಳಿ ನನಗೆ ಅನಿಸ್ಲೇ ಇಲ್ಲ ಅಂತ. ಅಷ್ಟು ಸುಂದರವಾದಂತ ಕಚೇರಿಯನ್ನ ಮಾಡೋದರ ಮೂಲಕ ನನ್ನ ಹತ್ರ ಅವ್ರು ಮಾತನಾಡುವಾಗ ಹೇಳಿದ್ರು, ನಾನು ಏನ್ ಮಾಡ್ಬೇಕು ಅಂತೇಳಿ ಅನ್ಕೊಂಡಿದ್ದೀನಿ ಅಂತೇಳಿ ಸುಮಾರು ಒಂದು 20 ಪ್ರೋಗ್ರಾಮ್ಗಳನ್ನ ಹೇಳಿದರು ಅಂತ. ಆ ಎಲ್ಲಾ ಪ್ರೋಗ್ರಾಮ್ಗಳು ಅನುಷ್ಠಾನಗೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಕರ್ನಾಟಕದ ಪ್ರವಾಸೋದ್ಯಮ ನಕ್ಷೆ ಬದಲಾಗುವುದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನಾನು ಅನ್ಕೊಳ್ತೇನೆ. ಹಾಗಂತೇಳಿ ಅವರಿಗೆ KSTDC ಹೊಸತೇನಲ್ಲ. JH ಪಾಟೀಲ್ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆಗಲೂ ಕೂಡ 30 ವರ್ಷಗಳ ಹಿಂದೆಯೂ ಕೂಡ ಅವರು KSTDCಯ ಚೇರ್ಮನ್ ಆಗಿದ್ರು. JH ಪಾಟೀಲ್ರು ಸದನದಲ್ಲೇನೆ KSTDC ಮಾಡಿದಂತ ಸಾಧನೆ ಬಗ್ಗೆ ಸದನದಲ್ಲೇ ಪ್ರಶಂಸೆಯನ್ನು ಕೂಡ ಮಾಡಿದರು. ಇವತ್ತು ಅವರು KSTDC ಅಧ್ಯಕ್ಷರಾಗಿರುವಂಥದ್ದು ಮತ್ತು ಈ ಸಮಾರಂಭಕ್ಕೆ ಬಂದಿರುವಂಥದ್ದು ನನಗೆ ಅತ್ಯಂತ ಸಂತೋಷವನ್ನ ಉಂಟು ಮಾಡಿದೆ. ಹಾಗೆ ನಮ್ಮ ಅನಿಲ್ ಚಿಕ್ಮಾದು ಅವರು ಬಹಳ ಉತ್ಸಾಹಿ ಮತ್ತು ತರುಣ ಜನಪ್ರತಿನಿಧಿ. JLR ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ಸ್ಗೆ ರಾಜ್ಯದ ಪ್ರವಾಸೋದ್ಯಮದ JLR ಒಂದು ಡ್ರೈವಿಂಗ್ ಫೋರ್ಸ್ ಇದ್ದ ಹಾಗೆ. ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಒಳ್ಳೆ ಹೆಸರು ಬಂದಿದ್ದರೆ ಅದಕ್ಕೆ JLR ಕೂಡ ಕಾರಣ. ಯಾಕೆಂತಂದ್ರೆ ವಿದೇಶಿಗಳ ಅನೇಕ ಜನ ಪ್ರವಾಸಿಗರು ಕೂಡ ನಮ್ಮ ರಾಜ್ಯದಲ್ಲಿ ಇರುವಂತಹ ಸುಮಾರು 29-30 JLR ಪ್ರಾಪರ್ಟಿಗಳಲ್ಲಿ ಉಳಿದು ಅದನ್ನ ನಮ್ಮ ರಾಜ್ಯದ ಪ್ರೇಕ್ಷಣೀಯ ಸ್ಥಳವನ್ನ ಅನುಭವಿಸಿ ಹೋಗುತ್ತಾ ಇದ್ದಾರೆ. ಅಂತ JLRಗೆ ಒಳ್ಳೆಯ ನಾಯಕತ್ವವನ್ನು ಕೊಟ್ಟಿರುವಂತದ್ದು ನಮ್ಮ ಅನಿಲ್ ಚಿಕ್ಮಾದು ಅವರು. ಸಾಧ್ಯ ಆದರೆ ಕರ್ನಾಟಕದಲ್ಲಿ ಇರುವಂತಹ ಈ JLR ಪ್ರಾಪರ್ಟಿಯಲ್ಲಿ ನೀವು ಉಳಿದು ಬಂದರೆ ಗೊತ್ತಾಗತ್ತೆ ಅನಿಲ್ ಚಿಕ್ಮಾದು ಅವರು ಅಧ್ಯಕ್ಷರಾದ ನಂತರ ಯಾವ್ಯಾವ ಸುಧಾರಣೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ನಮ್ಮ ಪತ್ರಕರ್ತರಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಆಪಾದನೆಯನ್ನ ಮಾಡ್ತಾರೆ. ಏನು ಅಂತಂದ್ರೆ ಪತ್ರಿಕೆಗಳಲ್ಲಿ ಬರೀ
ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ, ಹನಿ ಟ್ರ್ಯಾಪು, ಪೆನ್ ಡ್ರೈವ್, ಈ ತರದ ಸುದ್ದಿಗಳನ್ನಷ್ಟೇ ಹಾಕ್ತೀರಿ ನೀವು, ನಿಮಗೇನು ಒಳ್ಳೇದು ಯಾವುದು ಕಾಣೋದಿಲ್ವಾ ಅಂತೇಳಿ ಅನೇಕ ಜನ ಹೇಳ್ತಾರೆ. ಪತ್ರಿಕೋದ್ಯಮದಲ್ಲಿ ಒಂದು ಸ್ಥಾಪಿತವಾದಂತಹ ಒಂದು ನಿಯಮ ಇದೆ. 4 ಸಿಗಳು ಇಲ್ಲದೆ ಪತ್ರಿಕೆಗಳನ್ನ ಮತ್ತು ಟಿವಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. 4 ಸಿ ಯಾವುದು ಅಂದ್ರೆ, ಮೊದಲನೇದು ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಿಮಗೆ 3 ಅಂಗಗಳು, ಸಂವಿಧಾನದ 3 ಅಂಗಗಳನ್ನು ಬಿಟ್ಟು ನಾವು ಪತ್ರಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸಿ ಯಾವುದು ಅಂತಂದ್ರೆ ಕ್ರಿಕೆಟ್. ಕ್ರಿಕೆಟ್ ಇಲ್ಲದೆ ಪತ್ರಿಕೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸಿ ಯಾವುದು ಅಂತಂದ್ರೆ ಕ್ರೈಮ್. ಅದನ್ನು ಬಿಟ್ಟು ನಾವು ಪತ್ರಿಕೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸಿ ಯಾವುದು ಅಂತಂದ್ರೆ ಸಿನಿಮಾ. ಇದಿಷ್ಟು ಇಲ್ಲದೆ, ಈ 4 ಸಿಗಳಿಲ್ಲದೆ ಪತ್ರಿಕೆಗಳನ್ನ, ಟಿವಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ನೋಡೋದಿಲ್ಲ, ಯಾರು ಪತ್ರಿಕೆ ಓಡೋದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಇದೆ. ಆದ್ರೆ ಈ 4 ಸಿಗಳು ಇಲ್ಲದೆ, ಈ ರೀತಿಯಾದಂತ ನೆಗೆಟಿವ್ ಸುದ್ದಿಗಳನ್ನ ಹಾಕದೆ ನಾವು ಪ್ರವಾಸಿ ಪ್ರಪಂಚ ಪತ್ರಿಕೆಯನ್ನ ನಾವು ಮಾಡಿದ್ದೇವೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ, ಮನಸ್ಸನ್ನ ಹಸನುಗೊಳಿಸುವಂತಹ, ಬದುಕನ್ನ ಹಗರಗೊಳಿಸುವಂತಹ ಒಂದು ಪತ್ರಿಕೆ ಅಂತ ಹೇಳ್ಬೋದು. ನೀವು ಪ್ರವಾಸಿ ಪ್ರಪಂಚವನ್ನ ಓದ್ತಾ ಇದ್ರೆ ಮತ್ತು ಓದಾದ ನಂತರ ನಿಮ್ಮ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಭಾವನೆ ಏನು ಅಂತಂದ್ರೆ, ಜಗತ್ತು ಅತ್ಯಂತ ವಿಶಾಲವಾಗಿದೆ ಮತ್ತು ಜಗತ್ತು ಅತ್ಯಂತ ಸುಂದರವಾಗಿದೆ ಅಂತ. ನಾವಲ್ಲಿ ಏನನ್ನು ಕೆಟ್ಟದನ್ನು ಬರೀಲಿಕ್ಕೆ ಅವಕಾಶವೇ ಇಲ್ಲ ಅಂತ. ನಮ್ಮ ರಾಜ್ಯದ ಬಗ್ಗೆ, ಹೊರ ರಾಜ್ಯದ ಬಗ್ಗೆ, ಹೊರ ದೇಶಗಳ ಬಗ್ಗೆ ವಿವರಗಳನ್ನ ನಾವು ನಮ್ಮ ಪತ್ರಿಕೆಯಲ್ಲಿ ಕೊಡ್ತೇವೆ. ಒಬ್ಬ ಪ್ರವಾಸಿ ತಿಳಿದಿರಬೇಕಾದಂತಹ, ತಿಳಿಯಲೇಬೇಕಾದಂತಹ ವಿಷಯಗಳನ್ನು ಅಲ್ಲಿ ಕೊಟ್ಟಿರ್ತೇವೆ. ಇದು ಕೇವಲ ಪತ್ರಿಕೆ ಅಷ್ಟೇ ಅಲ್ಲ ಅಂತ. ಪ್ರವಾಸಿ ಪ್ರಪಂಚ ಕೇವಲ ಮುದ್ರಿತ ಪತ್ರಿಕೆ ಅಷ್ಟೇ ಅಲ್ಲ, ಇದರ ಜೊತೆಗೆ ವೆಬ್ಸೈಟ್ ಅನ್ನು ಕೂಡ ನಾವು ರೂಪಿಸಿದ್ದೇವೆ. ಅದು ಕೂಡ ಇವತ್ತು ಉದ್ಘಾಟನೆ ಆಗಲಿಕ್ಕಿದೆ. ಪ್ರತಿ 15 ನಿಮಿಷಕ್ಕೆ ಕರ್ನಾಟಕ, ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲಿ ನಡೆಯುವಂತಹ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಬೆಳವಣಿಗೆಗಳನ್ನು ಕೂಡ ಈ ವೆಬ್ಸೈಟ್ ನಲ್ಲಿ ನಾವು ಬ್ರೇಕಿಂಗ್ ನ್ಯೂಸ್ ತರ ನಾವು ಅದನ್ನ ಬ್ರೇಕ್ ಮಾಡ್ತಾ ಹೋಗ್ತೀವಿ. ನಿಮಗೆ ಈ ರೀತಿಯಾದಂತಹ ವೆಬ್ಸೈಟ್, ಡೈನಮಿಕ್ ಆದಂತಹ ಒಂದು ವೆಬ್ಸೈಟ್ ಪ್ರಾಯಶಃ ಬೇರೆ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರಾವೆಲ್, ಟೂರಿಸಂ ಮತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಪ್ರವಾಸ, ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರ, ಈ 3 ಕ್ಷೇತ್ರಗಳಲ್ಲಿ ಇರುವಂತಹ ಎಲ್ಲ ಸುದ್ದಿಗಳನ್ನು ಕೂಡ, ನಿಮಗೆ ಆಶ್ಚರ್ಯ ಆಗ್ಬೋದು, ಈ 3 ಕ್ಷೇತ್ರಗಳನ್ನು ಇಟ್ಟುಕೊಂಡು ನಾವು ವಾರಕ್ಕೆ 20 ಪುಟಗಳ ಪತ್ರಿಕೆಯನ್ನ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಡೈಲಿ ಪತ್ರಿಕೆಯು ಕೂಡ ಇವತ್ತೆಲ್ಲವೂ ಕೂಡ 10 ಪುಟ ಮತ್ತು 12 ಪುಟಕ್ಕೆ ಬಂದ್ಬಿಟ್ಟಿದೆ. ಆದ್ರೆ ನಾವು ಪ್ರತಿ ವಾರ 20 ಪುಟ, ಎಲ್ಲಾ ಪುಟಗಳು ಕೂಡ ಕಲರ್ ನಲ್ಲೇ ಇರುತ್ತೆ ಅಂತ ಒಂದು ಪತ್ರಿಕೆಯನ್ನ ರೂಪಿಸಿದ್ದೇವೆ. ಸಾಮಾನ್ಯವಾಗಿ ಒಂದು ಮಾತನ್ನ ಹೇಳ್ತಾರೆ, ಏನಂತಂದ್ರೆ, ಸಂತೋಷ ಮತ್ತು ನೆಮ್ಮದಿಯನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ವಂತೆ, ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪ್ರವಾಸಿ ಪ್ರಪಂಚವನ್ನ ಖರೀದಿ ಮಾಡೋದ್ರ ಮೂಲಕ ಅದು ಎರಡನ್ನೂ ಕೂಡ ನೀವು ಖರೀದಿ ಮಾಡಬಹುದು. ಸಂತೋಷವನ್ನು ನೀವು ಖರೀದಿ ಮಾಡಬಹುದು, ನೆಮ್ಮದಿಯನ್ನು ಕೂಡ ಖರೀದಿ ಮಾಡಬಹುದು. ಪ್ರವಾಸಕ್ಕೆ ಹೋಗುವವರು ಮಾತ್ರ ಈ ಪತ್ರಿಕೆಯನ್ನು ಓದಬೇಕು ಅಂತೇಳಿ ಏನಿಲ್ಲ. ಪ್ರವಾಸ ಮಾಡದೇ ಇದ್ದವರು ಕೂಡ ಈ ಪತ್ರಿಕೆಯನ್ನ ಓದಬಹುದು, ವಿಷಯವನ್ನ ತಿಳಿದುಕೊಳ್ಳಬಹುದು, ಮನೆಯಲ್ಲೇ ಕುಳಿತು ವಿಷಯವನ್ನ ನೋಡಬಹುದು. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ, ಕೂತು ಕೆಟ್ಟವರು ಇರಬಹುದು, ಆದ್ರೆ ತಿರುಗಿ ಕೆಟ್ಟವರು ಯಾರೂ ಇಲ್ಲ ಅಂತ. ಹೀಗಾಗಿ ಇದು ತಿರುಗಾಡುವವರಿಗೆ, ಕೆಡದೇ ಇರುವವರಿಗೆ ಮಾಡದಂತಹ ಒಂದು ಪತ್ರಿಕೆ ಅಂತ, ಒಂದು ತಾಜಾ ಒಂದು ಪತ್ರಿಕೆ. ನಮ್ಮ ಪತ್ರಿಕೆಯನ್ನ ನೀವು ಬ್ರೇಕಿಂಗ್ ನ್ಯೂಸ್ಗೋಸ್ಕರ ಓದಬೇಡಿ, ಆರಾಮಾಗಿ, ಸಂತೋಷದಿಂದ, ನೆಮ್ಮದಿಯಿಂದ, ಹಾಯಾಗಿ ಕುಳಿತುಕೊಂಡು ಓದುವವರಿಗೆ ಈ ಪತ್ರಿಕೆಯನ್ನ ನಾವು ರೂಪಿಸಿದ್ದೇವೆ. ಪತ್ರಿಕೆಯನ್ನು ನೀವು ನೋಡಿದ್ರೆ ಬಹುಶಃ ನಿಮಗೆ ಗೊತ್ತಾಗತ್ತೆ. ಮೊದಲ ಪತ್ರಿಕೆ ನಿಮಗೆ ಒಂದು ರೀತಿ ಟೀಸರ್ ತರ ಇದೆ. ಬಹುಶಃ 2, 3, 4, 10 ಸಂಚಿಕೆ ಬಂದ ನಂತರ ನಿಮಗೆ ಪತ್ರಿಕೆಯ ನಿಜ ಸ್ವರೂಪ ಮತ್ತು ಸ್ಥಾಯಿ ಗುಣ ಏನು ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಪತ್ರಿಕೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಗೂ ಕೂಡ ಸಿಗತ್ತೆ. ನಾವು ಈ ಪತ್ರಿಕೆಯನ್ನ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇವತ್ತು
ನಾವು ಒಂದು ಪತ್ರಿಕೆಯನ್ನು ಮಾಡುವಾಗ ಸುಮಾರು 10 ರೂಪಾಯಿಯನ್ನು ನಾವು ಕಳೆದುಕೊಡ್ತೇವೆ. ನಾವು ಈಗ ವಿಶ್ವವಾಣಿ ಪತ್ರಿಕೆ ಇರ್ಬೋದು ಅಥವಾ ಕನ್ನಡದ ಇನ್ನಿತರ ಪತ್ರಿಕೆಗಳೇ ಇರ್ಬೋದು, ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸುಮಾರು 15 ರೂಪಾಯಿ ಇರುತ್ತೆ. 15 ರೂಪಾಯಿ ಇರುವಂತಹ ಪತ್ರಿಕೆಯನ್ನು ನಾವು 5 ರೂಪಾಯಿಗೆ ಕೊಡ್ತೇವೆ. ಅದನ್ನ 3 ರೂಪಾಯಿ ನಾವು ಏಜೆಂಟ್ರಿಗೆ ಕೊಟ್ಟರೆ ನಮಗೆ ಉಳಿಯುವಂಥದ್ದು ಕೇವಲ 2 ರೂಪಾಯಿ ಮಾತ್ರ. ಅಂದ್ರೆ ನಿಮ್ಗೆ ಯಾರಾದ್ರೂ ಒಂದು ಪತ್ರಿಕೆಯನ್ನು ಓದ್ತಾ ಇದ್ದಾರೆ ಅಂತಂದ್ರೆ ಆ ಪತ್ರಿಕೆಯ ಮಾಲಕ ತನ್ನ ಜೇಬಿನಿಂದ 13 ರೂಪಾಯಿಯನ್ನು ಕೊಟ್ಟು ಆ ಪತ್ರಿಕೆಯನ್ನು ಓದಿಸ್ತಾ ಇದ್ದಾನೆ ಅಂತ ನೀವು ತಿಳ್ಕೊಳ್ಬೇಕು ಅಂತ. ಅಂದ್ರೆ ಅಷ್ಟು ಲಾಸ್ ಆಗತ್ತೆ ಒಂದು ಪತ್ರಿಕೆಯನ್ನ ಮಾಡುವುದರ ಹಿಂದ್ಗಡೆ ಇರುವಂತ ಒಂದು ನೋವಿನ ಸಂಗತಿ. ಆದ್ರೆ ಪತ್ರಿಕೆ ಹೇಗೆ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದ್ರೆ ಅದರ ಜಾಹೀರಾತಿನಿಂದ. ಆದ್ರೆ ನಾವು ಈ ಪತ್ರಿಕೆಯನ್ನ ಆರಂಭದ ದಿನದಿಂದಲೇ ಲಾಭದಲ್ಲಿ ಬರಬೇಕು ಅನ್ನುವಂತ ಒಂದು ಕಾರಣದಿಂದ ಒಂದು ಹೊಸ ಬಿಸಿನೆಸ್ ಮಾಡೆಲ್ ಅನ್ನ ಮಾಡಿ ಈ ಪತ್ರಿಕೆಯನ್ನ ಆರಂಭ ಮಾಡಿದ್ದೇವೆ. ಅನೇಕ ಜನರಿಗೆ ಅನಿಸಿರ್ಬೋದು, ಸಾಮಾನ್ಯವಾಗಿ ಈ ರೀತಿಯ 20 ಪುಟಗಳ ಪತ್ರಿಕೆಯನ್ನ ಮಾಡಲಿಕ್ಕೆ ಕನಿಷ್ಠ ಒಂದು 25-30 ಕೋಟಿ ರೂಪಾಯಿ ಆದರೂ ಕೂಡ ಬೇಕು ಅಂತ, ಬಂಡವಾಳ ಬೇಕು ಅಂತ. ನಾವು ಅದರ ಕಾಲು ಭಾಗದ ಬಂಡವಾಳದಲ್ಲಿ ಮೊದಲ ಸಂಚಿಕೆಯಿಂದಲೇ ಲಾಭ ಆಗಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಪತ್ರಿಕೆಗೆ 15 ರೂಪಾಯಿಯನ್ನ ಇಟ್ಟಿದ್ದೇವೆ. ಅಂದ್ರೆ ವಾರಕ್ಕೆ 15 ರೂಪಾಯಿ, ತಿಂಗಳಿಗೆ 60 ರೂಪಾಯಿ ಮಾತ್ರ. ಯಾರು ಬೇಕಾದ್ರೂ ಕೂಡ, ಪ್ರವಾಸಕ್ಕೆ ಹೋಗುವವರು ಯಾರು ಬೇಕಾದ್ರೂ ಕೂಡ ಇದನ್ನ ಖರೀದಿಸಬಹುದು. ಇವತ್ತು ಪ್ರವಾಸಕ್ಕೆ ಹೋಗುವವರು ಪ್ರತಿ ದಿವಸ ಕನಿಷ್ಠ ಒಂದು ದಿವಸಕ್ಕೆ 2,000 ರೂಪಾಯಿನಾದ್ರೂ ಕೂಡ ಖರ್ಚು ಮಾಡ್ತಾರೆ. ಒಂದು ಗುಟ್ಕಾ ಪ್ಯಾಕೆಟ್ಗೆ ಇವತ್ತು 18 ರೂಪಾಯಿ ಇದೆ, ಒಂದು ಕಪ್ ಕಾಫಿಗೆ ಇವತ್ತು 30 ರೂಪಾಯಿ ಇದೆ. ಅದೆಲ್ಲವನ್ನು ಕೂಡ ಲೆಕ್ಕ ಹಾಕಿದ್ರೆ ಕೇವಲ 15 ರೂಪಾಯಿಗೆ ಈ ಪತ್ರಿಕೆಯನ್ನ ನಿಮ್ಮ ಮನೆ ಬಾಗಿಲಿಗೆ ತರುವಂತಹ, ಕಳಿಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಪ್ರವಾಸಿಗರಿಗಾಗಿ ಒಂದು ವಿಡಿಯೋ ಚಾನೆಲ್ ಅನ್ನು ಕೂಡ ನಾವು ಮಾಡಿದ್ದೇವೆ. ಯೂಟ್ಯೂಬ್ ಚಾನೆಲ್, ಡಿಜಿಟಲ್ ಚಾನೆಲ್ ಅನ್ನು ಕೂಡ ಮಾಡಿದ್ದೇವೆ. ಪ್ರವಾಸಿ ಪ್ರಪಂಚ ಅನ್ನುವಂತ ಒಂದು ಹೆಸರಿನಲ್ಲಿ ಆ ಚಾನೆಲ್ ಕಾರ್ಯೋನ್ಮುಖ ಆಗತ್ತೆ. ಅದು ಕೂಡ ಇವತ್ತು ಉದ್ಘಾಟನೆ ಆಗ್ಲಿಕ್ಕಿದೆ. ಹಾಗೆ ಜೊತೆಯಲ್ಲಿ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಕೂಡ ಪ್ರವಾಸಿ ಪ್ರಪಂಚ ಇದೆ. ಅಂದರೆ ಇವತ್ತು ಪತ್ರಿಕೆ, ವೆಬ್ಸೈಟ್, ಟಿವಿ ಮತ್ತು ಸೋಷಿಯಲ್ ಮೀಡಿಯಾ ಈ ಎಲ್ಲ ಚಾನೆಲ್ಗಳಲ್ಲೂ ಕೂಡ ಪ್ರವಾಸಿ ಪ್ರಪಂಚ ಪತ್ರಿಕೆ ಮತ್ತು ಅದರ ಹೂರಣ ನಿಮಗೆ ಸಿಗಲಿಕ್ಕಿದೆ. ಅಂತ ಒಂದು ವಿಶೇಷವಾದಂತಹ ಒಂದು ಪತ್ರಿಕೆಯನ್ನ ನಿಮ್ಮ ಕೈಗಿಡಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಅದನ್ನ ಅತ್ಯಂತ ಆಪ್ತವಾಗಿ ಬರಮಾಡಿಕೊಂಡು ಓದಿ ಹರಸ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಎಚ್.ಕೆ. ಪಾಟೀಲ್ ಅವರು, ಶ್ರೀನಿವಾಸ್ ಅವರು, ಅನಿಲ್ ಚಿಕ್ಮಾದ್ ಅವರು ಮತ್ತು ಡಾಲಿ ಧನಂಜಯ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೆ ನಮಸ್ಕಾರವನ್ನು ಹೇಳ್ತಾ, ಮುಖ್ಯಮಂತ್ರಿಗಳು ಈ ಪತ್ರಿಕೆಯನ್ನ ಲೋಕಕ್ಕೆ ಅರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶಿರವಾಗಿ ನಮಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಏನು ಮಾತಾಡಬೇಕು ಗೊತ್ತಿಲ್ಲ, ಬಟ್ ವಿಶ್ವವಾಣಿ ಪ್ರವಾಸಿ ಪ್ರಪಂಚ ನಾನು ನೋಡ್ತಾ ಇದ್ದೆ, ಬಹಳ ಖುಷಿ ಆಯಿತು. ನನಗೂ ಸುತ್ತಕ್ಕೆ ಇಷ್ಟ. ಯಾವಾಗಲೂ ಹೇಳ್ತಾ ಇದ್ದೆ, ಈ ಟೆಕ್ನಾಲಜಿ, ಈ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್ ಇದೆಲ್ಲ ನಾವು ಹುಟ್ಟಿದಾಗಿಂದ ಇದುವರೆಗೂ ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿ ಬಂದಿದೆ ಅಂದರೆ ಆಲ್ಮೋಸ್ಟ್ ಎಲ್ಲದೂ ನಾವು ಸಿನಿಮಾಗಳಲ್ಲಿ ನೋಡಿದ್ರಿಂದ ಹಿಡಿದು ಈಗ ಪ್ರತಿಯೊಂದು ನಿಜ ಆಗ್ತಾ ಬಂದಿದೆ. ಹಾಗೆ ಮಾಯ ಆಗಿ ಪ್ರತ್ಯಕ್ಷ ಆಗೋದೊಂದು ಬಂದ್ಬಿಟ್ರೆ ಜಗತ್ತೆಲ್ಲ ಸುತ್ಕೊಂಡ್ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಯಾವಾಗಲೂ. ಅದನ್ನು ಯಾವಾಗಲೂ ಫ್ರೆಂಡ್ಸ್ ಹತ್ರ ಮಾಯ ಆಗಿ ಪ್ರತ್ಯಕ್ಷ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ವ, ಇಡೀ ಜಗತ್ತು ನೋಡ್ಕೊಬಂದಿರ್ಬೋದು ಅಂತ. ಆ ಮಾಯ ಆಗಿ ಪ್ರತ್ಯಕ್ಷ ಆಗಿ ಇಡೀ ಜಗತ್ತು ನೋಡ್ಕೋಬೋದು ಅಂತ ಏನು ಯೋಚನೆ ಮಾಡ್ತಿದ್ನಲ್ಲ, ಅದನ್ನು ಹಂಗೆ ಅವರು ನೋಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ವಿಶ್ವೇಶ್ವರ ಭಟ್ ಸರ್ ಇಡೀ ಜಗತ್ತು ಸುತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಒಂದು ಖುಷಿ ಏನಂದರೆ, ಬರೀ ಅವರ ಅನುಭವ ಅಷ್ಟೇ ಅಲ್ಲದೆ ಇಡೀ ಸಂಚಿಕೆಯಲ್ಲಿ, ಮೊದಲನೇ ಸಂಚಿಕೆ ನೋಡೋದಲ್ಲ ಏನಿದೆ ಅದರಲ್ಲಿ ತುಂಬ ಜನರ ಪ್ರವಾಸದ ಅನುಭವಗಳೆಲ್ಲ ಇದೆ. ನಮಗೆ ಟ್ರಾವೆಲ್ ಮಾಡೋಕ್ಕೆ ಅದು ಭಾಳ ಸ್ಫೂರ್ತಿ ಕೊಡುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ ಅಂದರೂ ಅವರೆಲ್ಲರ ಅನುಭವನ ನಮ್ಮದಾಗಿಸ್ಕೊಳ್ಳೋ ಒಂದು ಅದ್ಭುತವಾದ ಸಂಚಿಕೆ ಪ್ರವಾಸಿ ಪ್ರಪಂಚ. ಆ್ಯಂಡ್ ಅವರು ಯಾವ್ಯಾವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದೆಲ್ಲವನ್ನು ಬಹಳ ಯಶಸ್ವಿಯಾಗಿ ಒಂದು ರೆವಲ್ಯೂಷನ್ ಥರ ಮಾಡ್ಕೊಂಬಂದಿರೋದು ಇದುವರೆಗೂ. ಸೊ ಇದು ಕೂಡ ಅದೇ ಥರ ಒಂದು ರೆವಲ್ಯೂಷನ್ ಆಗಲಿ, ಅಷ್ಟು ದೊಡ್ಡ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ಪ್ರವಾಸಿ ಪ್ರಪಂಚಕ್ಕೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಕರಿತೀನಿ. ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ತುಂಬ ಅದ್ಭುತವಾಗಿ ಕಾಂಟ್ರಿಬ್ಯೂಷನ್ ನಡೀತಾ ಇದೆ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದಾಗ ಅಂಥ ಜಾಗದಲ್ಲಿ
ಮುಖ್ಯಮಂತ್ರಿಗಳು ಯಾವಾಗಲೂ ಇರ್ತಾರೆ, ಇವತ್ತು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.